ಸಾಹೇಬರು ಭಾಗವಹಿಸಬೇಕು. ದಿನೇಶ್ ಗುಂಡೂರಾವ್ ಸಾಹೇಬರು 9ಕ್ಕೆ ಆಗ್ತಾಯಿದ್ದಾರೆ. 9ನೇ ತಾರೀಕಿಗೆ ಅವ್ರು ಹೇಳಿದ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು 2 ಆಂಬುಲೆನ್ಸ್ ಕೂಡ ಕೆಂಪಿ ಅವರು ಸಾಹೇಬರಿಗೆ ಆ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ. ಇದರಿಂದ ನಮ್ಮ ತಾಲೂಕಿನ ಜನತೆಗೆ ಉಪಯೋಗ ಕೂಡ ಆಗ್ತದೆ. ಇನ್ನು ನಮ್ಮ ಜಿಲ್ಲಾ ಸ್ವಲ್ಪ ಜಾಗ ಮಾಡ್ಕೊಡಿ. ಸ್ವಲ್ಪ ಹಿಂದೆ ಬನ್ನಿ. ನೀವು ಸ್ವಲ್ಪ ಹಿಂದೆ ಬನ್ನಿ. ಫೋಟೋಗೆ 2 ಆಂಬುಲೆನ್ಸ್ ಸ್ವಲ್ಪ ಹಿಂದೆ ಬನ್ನಿ. ಮೇಡಮ್ ಇನ್ನು ಸ್ವಲ್ಪ ಹಿಂದೆ ಕಳಿಸಿ. ಫೋಟೋ ಬೇಕಾ ಆಂಬುಲೆನ್ಸ್ ಕೊಡ್ಬೇಕಾ? ಗಾಡಿ ಕೊಡಬೇಡಿ. ಸರ್ ಅಲ್ಲಿ ಬನ್ನಿ. ಸೈಡ್ ಗಾಡಿ ಕಾಣಲಿ. ತಾಲೂಕು ಯೂಸ್ ಆಗಬೇಕು. ಬೇರೆ ತಾಲೂಕು ಕಳಿಸ್ಕೊಡ್ಬೇಕು. ಆಲ್ಮೋಸ್ಟ್ ತಾಲೂಕು ಮಾತ್ರ ಯೂಸ್ ಆಗಬೇಕು. ಸರ್ ಆಶೀರ್ವಾದ ಸರ್ ನೀವು 5 ಬರಬೇಕು ಪ್ಲೀಸ್ ಸರ್. ಅಷ್ಟೇ ಒತ್ತಾಯ ಮಾಡಿದ್ದಾರೆ. ಲಕ್ಕೂರು ಎಲ್ಲ ಕಡೆನೂ ಒಂದು ಆಂಬುಲೆನ್ಸ್ ಕೊಡ್ತೀವಿ ಅಂತಂದರೆ ಮುಂದಿನ ದಿನ ನಮ್ಮ ಕೈಯಲ್ಲಿ ಆದಷ್ಟು 2 ವರ್ಷಕ್ಕೆ 2 ಕೊಡಬೇಕು ಅಂತಿದ್ದೀವಿ. ಒಂದು 6ರಿಂದ 7 ಇರ್ಬೋದು, ಅಷ್ಟು ನಾವು ಕೊಡ್ತೀವಿ ಅಂತ ಇದು ಮಾಡ್ತೀವಿ. ಪ್ರತಿ ವರ್ಷ ಯಾವಾಗ ಏನು ಮಾಡ್ತೀವಿ ಅದು ನಮ್ಮ ಮೊದಲನೇ ಸಂಘದಲ್ಲಿ ಅದಕ್ಕೆ ಅಂತ ಒಂದು ಇದಿದೆ. ನಮ್ಮ ಸಂಘದಲ್ಲಿ ನಮ್ಮ ಪದಾಧಿಕಾರಿಗಳು ಏನಿದಾರೋ 16 ಜನ, ಅವರು ಒಂದು ನಮಗೆ ಒಳ್ಳೆಯ ಒಂದು ಹುಮ್ಮಸ್ಸು ಕೊಡ್ತಾರೆ. ಯಾವುದೇ ಒಂದು ಮೀಟಿಂಗ್ ಕರೀಲಿ ಕರೆಕ್ಟಾಗಿ ಡೇಟ್ ಟು ಡೇಟ್ ಬರ್ತಾರೆ. ನಾವು ಯಾವುದೇ ಮೀಟಿಂಗ್ ತಗೊಳ್ಳಿ ಆ ಮೀಟಿಂಗ್ ಎಲ್ಲರೂ ಬಂದು ಅಣ್ಣ ಹಿಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ನನಗೂ ಒಂಥರ ಶಕ್ತಿ ತುಂಬಿದಂಗಿರ್ತದೆ. ಅವರು ಯಾವತ್ತೂ ಆ ಟೀಮ್ ಕರೆಕ್ಟಾಗಿರುತ್ತೋ ನಾನು ಮಾಡೋದು ಕೆಲಸನೂ ಕರೆಕ್ಟಾಗಿರುತ್ತೆ. ಮತ್ತು ನನ್ನ ಕುಟುಂಬ
ಏನು ನಾವು 5 ಜನ ಅಣ್ಣ ತಮ್ಮಂದಿರಿದ್ದೋ ನನಗೆ ಅವರು ಸಹಕಾರ ಇದೆ. ನಾನು ಮಾಡೋದ್ರಲ್ಲಿ ಯಾವುದಕ್ಕೂ ಅಡ್ಡಿನೇ ಇಲ್ಲ, ನೀವು ಮಾಡಿ ಅಂತ ಹೇಳ್ತಾರೆ. ಇದರಿಂದ ನಾನು ಇನ್ನೂ ಹೆಚ್ಚಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ದೇವರು ಒಳ್ಳೆ ಇದು ಕೊಟ್ಟರೆ ನನಗೆ ಇನ್ನೂ ಹೆಚ್ಚಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಆಸೆ ಇದೆ. ಅವನ ಹೆಸರು ಚಿರುಗುಣಿಯಾಗಿ ಯಾವಾಗೂ ಉಳ್ಕೋಬೇಕು ಅನ್ನೋದು ಟ್ರಸ್ಟು ಇದು ಮಾಡಿರೋದು. ಅದಕ್ಕೆ ಅಂತ ಒಂದು ಸ್ವಲ್ಪ ದುಡ್ಡು ಕಾಸು ಅಂತೂ ನಾನು ಒದಗಿಸಿ ಮಡಗಿದ್ದೀನಿ. ನಂದು ಏನು ಸಂಪಾದನೆ ಮಾಡ್ತೀನೋ 20% ಅವನಿಗೆ ಅಂತ ಹೇಳ್ಬಿಟ್ಟು ಎತ್ತು ಮಾಡಿರ್ತೀನಿ. ಪ್ರತಿ ವರ್ಷ ಬಡವರಿಗೆ ಅನುಕೂಲ ಆಗಲಿ ಅಂತ ನಾನು ಸಂಪಾದನೆ ಮಾಡೋದು ಹೆಚ್ಚಲ್ಲ, ನನ್ನ ಸಮಾಜಕ್ಕೇನೋ ಒಂದು ಮಾಡಬೇಕು ಅನ್ನೋದು ಒಂದು ಕಾಳಜಿ. ಅದರಲ್ಲಿ ನಮ್ಮ ಶಾಸಕರು ನಾನು ಏನು ಕೇಳಿದ್ರೂ ನನಗಿಲ್ಲ ಅನ್ನಲ್ಲ. ಯಾವುದೇ ಇವತ್ತು ದಿನೇಶ್ ಗುಂಡೂರಾವ್ ಸಾಹೇಬರು ಬರ್ತೀನಿ ಅಂದಿದ್ದು ಕರೆಸ್ಬೇಕು ಅಂದಿದ್ದಕ್ಕೆ ನಾನು ಬೆಳಗಾಮಕ್ಕೆ ಕರೆದಿದ್ರು. ಬೆಳಗಾಮಕ್ಕೆ ಕರೆದು ಅಲ್ಲೋದಾಗ 2ನೇ ತಾರೀಕು ನಾನು ಆಗಲ್ಲಪ್ಪ, ನಾನು 9ನೇ ತಾರೀಕು ಬರ್ತೀನಿ ಅಂತ ನನಗಂತೂ ಡೌಟ್ ಇತ್ತು. ಅವ್ರು ಬರ್ತಾರಾ ನಮ್ಮ ಮಾತಿಗೆ ಅಂತ. ಅವರು ಈ ಹಳ್ಳಿಗೆ ನಮ್ಮ ಗೌರವಕ್ಕೆ ಬಂದವರಂದರೆ ನಮಗೂ ಒಂಥರ ಖುಷಿ ಆಗ್ತದೆ ಅಂತ. ಅವರು ಇನ್ನೂ ಹೆಚ್ಚಿನ ದಿನಗಳಲ್ಲಿ ಗೆದ್ದು ನಮ್ಮಂಥವ್ರಿಗೆ ಹುಮ್ಮಸ್ಸು ತುಂಬಿಸ್ಬೇಕು ಅನ್ನೋದು ಅವ್ರಿಗೂ ಒಂದು ಇದಿರಲಿ. ಅವರು ಸತತವಾಗಿ ಗೆಲ್ಲಿ ನಮ್ಮ ಶಾಸಕರು ಮಾಡೋ ಕೆಲಸದಲ್ಲಿ ನಮಗೇನೆಂದರೆ ಅವರು ಹುಮ್ಮಸ್ಸೇ ನಮಗೆ ಕೆಲಸಕ್ಕೆ ನಾನು ಇದು ತಗೊಳ್ತಾ ಇದ್ದೀನಿ. ಅವ್ರು ನೋಡಿ ಅರ್ಧ ಕಲಿತಾ ಇದ್ದೀನಿ. ಬಡವರು ಯಾರು ಬಂದ್ರೇನೋ ನಾವು ಅವ್ರಿಗೆ ಇಲ್ಲ ಅಂತ ಇದು ಮಾಡಬಾರ್ದು, ಆ ಬಡವರ ಸೇವೆ ಮಾಡಬೇಕು. ಆ ಬಡವರ ಸೇವೆನೇ ನಮ್ಮ ಸೇವೆ, ಇನ್ನು ಮತ್ತೆ ನಮಗೇನು ಇಲ್ಲ. ನಾವು ಹುಟ್ಟಿದ್ದೀವಿ, ಸಾಯ್ತೀವಿ, ಏನೋ ಒಂದು ಮಾಡಿ ಇದು ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ, ನಮ್ಮ ಕುಟುಂಬದದ್ದು ಒಂದು ಆಸೆ. ಇದು ಹೇಳ್ತಾ ಇನ್ನನ್ನು 4 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.